ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರಾಮಚಂದ್ರ ರಾವ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಇವತ್ತು ಅಥವಾ ನಾಳೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗಬೇಕು ನೀವು ಅಂತ ಹೇಳಿ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಟಿ ರನ್ಯಾಗೆ ಪ್ರೋಟೋಕಾಲ್ ನೀಡಿದ್ದ ಸಂಬಂಧ ಡ್ರಿಲ್ ಮಾಡಲಾಗುತ್ತೆ. ರನ್ಯಾ ಫಾರಿನ್ ಟ್ರಿಪ್ ವೇಳೆ ಯಾವಾಗ್ಲೂ ಪ್ರೋಟೋಕಾಲ್ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು, ದುರ್ಬಳಕೆ. ನಟಿಗೆ ಸರ್ಕಾರಿ ಸೌಲಭ್ಯ ನೀಡಿದ್ದ ಸಂಬಂಧ ವಿಚಾರಣೆ ನಡೆಸಲಿಕ್ಕಿದ್ದಾರೆ. ಮಗಳು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಗೊತ್ತಿತ್ತಾ? ರನ್ಯಾ ರಾವ್ ಮತ್ತು ಆಕೆ ಗೆಳೆಯ ತರುಣ್ ವ್ಯವಹಾರ ಏನು? ವಿವಿಧ ಆಯಾಮಗಳಲ್ಲಿ ರಾಮಚಂದ್ರ ರಾವ್ ವಿಚಾರಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮಲತಂದೆ ರಾಮಚಂದ್ರ ರಾವ್ ಖಾಕಿ ಡ್ರೆಸ್ಗೆ ಕಪ್ಪು ಚುಕ್ಕೆ ಬೆಳೆದಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಏರ್ಪೋರ್ಟ್ನಲ್ಲಿ ಶಿಷ್ಟಾಚಾರ ಸೌಲಭ್ಯವನ್ನ ಕಲ್ಪಿಸಿದ ಆರೋಪಗಳು ಕೂಡ ಇದೆ. ಪ್ರೋಟೋಕಾಲ್ ಮೂಲಕ ಅಷ್ಟೊಂದು ಚಿನ್ನ ಹೇಗೆ ತರಲಾಯಿತು ಅನ್ನುವಂತಹ ಪ್ರಶ್ನೆಗಳು. ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಎಸ್ಎನು ಬಸವರಾಜ್, ರನ್ಯಾ ರಾವ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಯಾಕೆ ಎಂಟ್ರಿ ಆಗ್ತಾ ಇದೆ? ರಮ್ಯಾ, ಸಿಬಿಐದವರು ಈಗಾಗಲೇ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಈಗಾಗಲೇ ರನ್ಯಾ ರಾವ್ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಏನು ಗೋಲ್ಡ್ ದುಬೈಯಿಂದ 14 kg ಗೋಲ್ಡನ್ನ ತರುವಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಹವಾಲಾಗಿದೆ. ಜೊತೆಗೆ ಏನು ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ, ಅಕ್ರಮವಾಗಿ ಗೋಲ್ಡನ್ನು ತರುವಂಥ ಕೆಲಸವನ್ನು ರನ್ಯಾ ರಾವ್ ಅವರು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ DRI ಅಧಿಕಾರಿಗಳು ಅವರನ್ನು ಬಂಧಿಸಿ ಈಗಾಗಲೇ ವಿಚಾರಣೆ ನಡೆಸಿ ಈಗಾಗಲೇ ಜೈಲಿಗೆ ಕಟ್ಟಿರುವಂಥದ್ದು. ಪ್ರಮುಖವಾಗಿ ಈ ಸದ್ಯಕ್ಕೆ CBI ಅಧಿಕಾರಿಗಳು ಇಲ್ಲಿವರೆಗಾದರೂ ಕೂಡ ರನ್ಯಾ ರಾವ್ ಆಗಿರ್ಬೋದು, ಈ ಪ್ರಕರಣದಲ್ಲಿ A2 ಆರೋಪ ಆಗಿರುವಂಥ ತರುಣ್ ರಾಜ್ ಆಗಿರ್ಬೋದು, ಇವ್ರು ಯಾರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಜಸ್ಟ್ DRI ಎಫ್ಐಆರ್ನ ಆಧಾರದ ಮೇಲೆ ಅವರು ಕೂಡ ಎಫ್ಐಆರ್ನ ಮಾಡಿಕೊಂಡು ತದನಂತರವಾಗಿ ಈಗಾಗಲೇ ಇನ್ವೆಸ್ಟಿಗೇಷನ್ನ ಪ್ರಾರಂಭ ಮಾಡಿರುವಂಥದ್ದು. ರನ್ಯಾ ರಾವ್ ಅವ್ರನ್ನ ಬಾಡಿ ವಾರೆಂಟು ಅಥವಾ ಅವರನ್ನು ಪರಪ್ಪನಗ್ರಹಾರ ಜೈಲಿನ ಒಳಗಡೆಯೇ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ CBI ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಮತ್ತೊಂದೆಡೆ ಈಗಾಗಲೇ ಕೂಡ CBI ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ DRI ಮತ್ತೊಂದು ಆ್ಯಂಗಲಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ED ಕೂಡ ಮತ್ತೊಂದು ಆ್ಯಂಗಲಲ್ಲಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಲ್ಲದೆ ರಾಜ್ಯ ಸರ್ಕಾರ ಒಂದು ತಂಡ ನಿಯೋಜನೆ ಮಾಡಿದೆಯಲ್ಲ, IAS ಮತ್ತು IPS ನೇತೃತ್ವದ ತಂಡ ಏನಿದೆ ಅದು ಕೂಡ ಒಂದು ಹೆಜ್ಜೆ ಈಗಾಗಲೇ ತನಿಖೆಯ ಬಿಸಿಯನ್ನು ಅಧಿಕಾರಿಗಳಿಗೆ ಮುಟ್ಟಿಸಿರುವಂಥದ್ದು. ಯಾಕಂದರೆ ಕಳೆದ 2 ದಿವಸಗಳಿಂದ ಕೂಡ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿಗಳಾದ ಅಂದರೆ 3 ಜನ ಪ್ರೋಟೋಕಾಲ್ ಸಿಬ್ಬಂದಿಗಳಿದ್ದಾರೆ. ವೆಂಕಟೇಶು, ಮಹಾಂತೇಶು ಮತ್ತು ಬಸವರಾಜು, ಈ 3 ಜನ ಪ್ರೋಟೋಕಾಲ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿ ಅವರಿಂದ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ರನ್ಯರ ಡ್ರೈವರ್ ಏನಿದ್ದಾರೆ, ಡ್ರೈವರ್ ಅವರ ವಿಚಾರಣೆಯನ್ನು ಮಾಡಿ ಅವರಿಂದ ಕೂಡ ಮಾಹಿತಿ ಕಲೆ ಹಾಕುವಂಥ, ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಈಗಾಗಲೇ IPS ಅಧಿಕಾರಿ ಆಗಿರುವಂಥ ವಂಶಿ ಕೃಷ್ಣ, ಜೊತೆಗೆ IAS ಅಧಿಕಾರಿ ಅಂತ ರಾಮಗುಪ್ತಾ ಅವರು ಕೂಡ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು. ಈಗ ರಾಮಚಂದ್ರ ರಾವ್ ವಿಚಾರಣೆ ಆಗೋದು ಬಹುತೇಕ ಫಿಕ್ಸ್, ಅದರಲ್ಲಿ 2 ಮಾತಿಲ್ಲ. ಈಗಾಗಲೇ ಅವರಿಗೆ ನೋಟಿಸ್ ಕೊಡಲಾಗಿದೆಯಾ? ಯಾವ ಅಧಿಕಾರಿಗಳು ಅಂದರೆ DRI ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡ್ತಾರಾ, ಅಥವಾ CBI ಎಂಟ್ರಿ ಕೊಡುತ್ತಾ, ಅಥವಾ ಗೌರವ್ ಗುಪ್ತಾ ಅವರು ವಿಚಾರಣೆ ನಡೆಸ್ತಾರಾ? ಯಾವ ಇಲಾಖೆಯಲ್ಲಿ ವಿಚಾರಣೆಯನ್ನ ನಡೆಸುತ್ತೆ, ವಿಚಾರಣೆಗೆ ಒಳಪಡಿಸುತ್ತೆ ಅಂತ? ರಮ್ಯಾ, ಇದರಲ್ಲಿ 4 ತನಿಖಾ ತಂಡಗಳು ಕೂಡ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತವೆ. ಯಾಕಂದರೆ ಇಲ್ಲಿ ಬಸವರಾಜ್ ಎನ್ನುವಂಥ ಸಿಬ್ಬಂದಿ ಏನಿದ್ದಾನೆ, ಪ್ರೋಟೋಕಾಲ್ ಸಿಬ್ಬಂದಿ ಏನಿದ್ದಾನೆ, ಸಿಬ್ಬಂದಿ ನೇರವಾಗಿ ಬೆರಳು ಮಾಡಿ ತೋರಿಸ್ತಾ ಇರುವಂಥದ್ದು ರಾಮಚಂದ್ರ ರಾವ್ ಕಡೆ. ಯಾಕಂದರೆ ಅವರೇ ನನಗೆ ಸೂಚನೆಯನ್ನು ಕೊಟ್ಟಿದ್ದರು. DRI ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಟಿರುವಂಥ ಹೇಳಿಕೆ ಪ್ರತಿಯು ಕೂಡ ನಮಗೆ ಈ ಹಿಂದೆ ಸಿಕ್ಕಿತ್ತು. ಆ ಹೇಳಿಕೆ ಪ್ರತಿಯಲ್ಲಿ ಕೂಡ ರಾಮಚಂದ್ರ ರಾವ್ ಅವರ ನಿರ್ದೇಶನದಂತೆ ನಾನು ಅವರಿಗೆ ಪ್ರೋಟೋಕಾಲನ್ನು ಕೊಟ್ಟಿದ್ದೆ ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ DRI ಅಧಿಕಾರಿಗಳು ಕೂಡ ಕೆಲವಷ್ಟು ಗ್ರೌಂಡ್ ವರ್ಕ್ಗಳನ್ನು ಮಾಡಿಕೊಂಡು, ಯಾಕಂದರೆ ರನ್ಯಾ ರಾವ್ ಕೊಟ್ಟಿರುವಂಥ ಹೇಳಿಕೆ ಜೊತೆಗೆ ತರುಣ್ ರಾಜ್ ಕೊಟ್ಟಿರುವಂಥ ಹೇಳಿಕೆ, ಅದರ ಜೊತೆಗೆ ಈಗಾಗಲೇ ರನ್ಯಾ ರಾವ್ ಅವರ ಕಾರ್ ಚಾಲಕ ಏನಿದ್ದಾನೆ ದೀಪಕ್ನನ್ನು ಕೂಡ ನಿನ್ನೆ ದಿವಸ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆ ಮಾಡ್ತಿರುವಂಥದ್ದು. ನಾಳೆ ಇವತ್ತು ಕೋರ್ಟ್ನ ನ್ಯಾಯಾಧೀಶರ ಮನೆಗೆ ಅವ್ರನ್ನು ಕೂಡ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇರುವಂಥದ್ದು. ಇವರೆಲ್ಲ ಹೇಳಿಕೆಯನ್ನು ಕೂಡ ಗ್ರೌಂಡ್ ವರ್ಕನ್ನು ಮಾಡಿಕೊಂಡು ತದನಂತರವಾಗಿ ರಾಮಚಂದ್ರ ರಾವ್ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನೋಟಿಸ್ ಕೊಟ್ಟು ಅವ್ರ ಹತ್ರ
ಕ್ಲಾರಿಫಿಕೇಶನ್ ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಇವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈ ವ್ಯಕ್ತಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದರಲ್ಲಿ ನಿಮ್ಮ ಪಾತ್ರ ಏನು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರ ಹತ್ರ ಕ್ಲಾರಿಫಿಕೇಶನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದೆಡೆ ಈಗ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿರುವ ತಂಡ ಏನಿದೆ ಆ ತಂಡವು ಕೂಡ 10 ದಿವಸಗಳ ಒಳಗಾಗಿ ಅವರಿಗೆ ಏನೋ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾಗಿತ್ತು. ಎಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅದರ ಬಗ್ಗೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಈಗಾಗಲೇ ಕೂಡ 6 ದಿವಸಗಳು ಕಳೆದೋಗಿರುವಂಥದ್ದು, ಇನ್ನೇನು 4 ದಿವಸ ಇರುವಂಥದ್ದು. ಈಗಾಗಲೇ ಪ್ರೋಟೋಕಾಲ್ ಸಿಬ್ಬಂದಿಯ 3 ಸಿಬ್ಬಂದಿಗಳು ಮತ್ತು ರಣ್ಯರಾವ್ ಅವ್ರನ್ನ ಪಿಕ್ ಮಾಡಕ್ಕೆ ಬಂದಿರುವಂಥ ಡ್ರೈವರ್ನ ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ಹಿಂದೆ ಯಾರ್ಯಾರು ಏರ್ಪೋರ್ಟ್ಗೆ ಬಂದಿದ್ರು, ಯಾರಿಗೆಲ್ಲ ಈ ರೀತಿಯಾಗಿ ಏನು ಸ್ಪೆಸಿಲಿಟಿ ಕೊಟ್ಟಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲವನ್ನ ಏನು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಮಾಹಿತಿಗಾಗಿ